ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC ST ವಿದ್ಯುತ್ ಗುತ್ತಿಗೆದಾರರ ಸಂಘ ಅಂತ ನಾವು ಓಪನ್ ಮಾಡಿದ್ವಿ. ಈಗ KGF ಇದರಲ್ಲಿ ನಮ್ಮ ಒಂದು ಶಾಖೆನ ಓಪನ್ ಮಾಡಿ ಮತ್ತು ಇಲ್ಲಿರುವಂಥ ಕುಂದುಕೊರತೆಗಳನ್ನ ವಿಚಾರಿಸಿ ನಾವು ಅದಕ್ಕೆ ಪರಿಹಾರ ಮಾಡಿಕೊಡ್ಬೇಕಂತ ಬಂದಿದ್ದೀವಿ ಸ್ಟೇಟ್ ಕಮಿಟಿಯಿಂದ. ಕುಂದುಕೊರತೆಗಳಂದ್ರೆ ಯಾವ ಥರ ಕುಂದುಕೊರತೆಗಳು, ಏನು ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ? ಸರ್, ಇವರು SC ST ಒಂದು ಆ್ಯಕ್ಟು ಬಂದು ಸುಮಾರು 2016ರಿಂದನೇ SC ST ಜನಾಂಗಕ್ಕೆ ಕೆಲಸಗಳು ಕೊಡಬೇಕು ಅಂತ ರೂಲ್ಸ್ ರೆಗ್ಯುಲೇಷನ್ಸ್ನ ಸಂವಿಧಾನದಿಂದ ಜಾರಿಗೆ ಆಗಿದೆ. ಆದರೆ ಕೆಲವು ಭಾಗದಲ್ಲಿ ಬೆಸ್ಕಾಂ ಇಲಾಖೆಗಳಲ್ಲಿ ಯಾವುದೇ ರೀತಿ ಅದನ್ನು ಅಭಿವೃದ್ಧಿಪಡಿಸಿಲ್ಲ. ಸೊ ಅದನ್ನು ಕೇಳಿದ್ರೆ ನಾನಾ ರೀತಿ ಸಮಸ್ಯೆಗಳನ್ನು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಸೊ ಅದರಿಂದ ನಾವೇನು ಮಾಡೋದಂದರೆ ಒಂದು ತಾಲೂಕು ವೈಸು ಜಿಲ್ಲಾ ಮಟ್ಟದಲ್ಲೆಲ್ಲ ಸಂಘಟನೆ ಮಾಡಿ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಏನೇನು ಸಿಗ್ತಾ ಇದೆ ಅದನ್ನು ಸಾಮಾನ್ಯ ಜನಗಳವರೆಗೂ ತಲುಪುವಂಥ ಯೋಜನೆಗಳನ್ನ ನಾವು ಗುರಿ ಇಟ್ಕೊಂಡು ಈ ಕೆಲಸಗಳು ಮುಂದಾಗಿದೆ. ಇವಾಗ ನಿಮ್ಮ ಇವರಿಗೆ ಈ ಕಾಂಟ್ರಾಕ್ಟ್ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಇರುತ್ತೆ ಸರ್? ಈ KGF ಅಲ್ಲಿ SC ST ಜನಾಂಗಕ್ಕೆ ಏನೋ ಒಂದು ಈಗ 1 ಕೋಟಿ ರೂಪಾಯಿ ಮತ್ತು 2 ಕೋಟಿ ಈಗ ಸರ್ಕಾರ ಆದೇಶ ಮಾಡಿದೆ. ಅಂಥ ಕಾಮಗಾರಿಗಳನ್ನ ಒಂದು ಬಲ್ಕ್ ಮಾಡಿ ಒಂದು ಟೆಂಡರ್ನ ಕರೀಬೇಕು. ಆದರೆ ಅದನ್ನು ಯಾವುದೂ ಕರೀತಾ ಇಲ್ಲ. ಆದರೆ ಸಣ್ಣ ಪುಟ್ಟ 10 ಲಕ್ಷ 5 ಲಕ್ಷ ಮತ್ತು ಮಿನಿಮಮ್ ವೈಸು ಆ ರೀತಿ ಕರೆಯೋಂಥ ಟೆಂಡರ್ಗಳನ್ನು ಇಲ್ಲಿ ಬಳಕೆ ಮಾಡ್ತಾರೆ. ಯಾರೋ ದೊಡ್ಡ ಒಂದು ಟೆಂಡರ್ ಅವ್ರು ಬರ್ತಾರೆ, ಅವ್ರಿಗೇನು ಮಾಡ್ತಾರೆ, ಪ್ಯಾಕೇಜ್ ಮಾಡ್ತಾರೆ. 1 ಕೋಟಿ ಅಥವಾ 5 ಕೋಟಿ 6 ಕೋಟಿ ಈ ಥರ ಟೆಂಡರ್ ಮಾಡಿ ಕೊಡ್ತಾರೆ. ಸಾಮಾನ್ಯ ಜನವರೆಗೂ ಅದು ತಲುಪ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಹೋರಾಟ ಮನೆಯೆಲ್ಲ ಮಾಡಿ ಸ್ವಲ್ಪ ಮಾಡಿ ಎಲ್ಲ ಒಂದು ಟೆಂಡರ್ನ ಕರೆಯೋ ರೀತಿ ಮಾಡಿದ್ದಾರೆ. ಇನ್ನೂ ಇದನ್ನು ಹೆಚ್ಚುವರಿ ಅಭಿವೃದ್ಧಿಪಡಿಸ್ಬೇಕಂತ ನಾವು ಡೆವಲಪ್ಮೆಂಟ್ ಮಾಡ್ತೀವಿ. ಸರ್, ಇವಾಗ ಯಾರ ಹತ್ರ ಹೋಗಿ ಏನು ನೀವು ಡಿಮ್ಯಾಂಡ್ ಕೊಡಿಸ್ತಾರೆ, ಏನು ನಿಮ್ಮದು ಅಜೆಂಡಾ ಇರುತ್ತೆ ಸರ್? ನಮ್ಮ ಅಜೆಂಡಾ ಈಗ ಇಲ್ಲಿನ ಒಂದು ಕುಂದುಕೊರತೆಗಳನ್ನು ಫಸ್ಟು ನಾವು ತಿಳ್ಕೊಂಡು ನೆಕ್ಸ್ಟ್ ಆ ಅಜೆಂಡಾ ಪ್ರಕಾರ ಇಲ್ಲಿನ ಸ್ಥಳೀಯವಾಗಿ ಏನೇನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸ್ತೀವಿ ಪ್ರಥಮವಾಗಿ. ಆಮೇಲೆ ಈಗಾಗಲೇ ಟೆಂಡರನ್ನು ಕರೆದಿದ್ದಾರೆ. ಅದಕ್ಕೆ ಏನೇನು ಭಾಗವಹಿಸೋದಕ್ಕೆ SC ST ಗುತ್ತಿಗೆದಾರನ್ನೆಲ್ಲ ಸೇರಿಸಿ ಅವ್ರಿಗೆ ಬೇಕಾಗಿರೋಂಥ ಒಂದು ಸಪೋರ್ಟಿಂಗ್ ಒಂದು ಲೈಸೆನ್ಸ್ ಇರ್ಬೋದು, ಟೆಂಡರ್ ಬಗ್ಗೆ ಯಾವ ರೀತಿ ಮಾಹಿತಿಗಳನ್ನ ನಾವು ಕೊಡಬೇಕು, ತರಬೇತಿಗಳು ಇವೆಲ್ಲ ಹಮ್ಮಿಕೊಂಡಿದ್ವಿ. ಈಗ ಪ್ರಥಮ ಒಂದು ಮೀಟಿಂಗಲ್ಲಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಬೇಕಲ್ಲ. ಪ್ರಥಮವಾಗಿ ಏನಿದೆ, ಈ ಗುತ್ತಿಗೆದಾರಿಗೆ ಏನು ಸಮಸ್ಯೆಗಳಾಗ್ತಾಯಿದೆ ಇದನ್ನೆಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಇಂಪ್ಲಿಮೆಂಟ್ ಮಾಡಿ ನಂತರ ಇನ್ನೊಂದು ಸ್ಟೆಪ್ಪಲ್ಲಿ ನಾವು ಮೀಟಿಂಗ್ ಮಾಡಿ ಇಲ್ಲಿ ಕೆಲಸ ಕಾರ್ಯಗಳು ಬರೋ ರೀತಿ ಮಾಡ್ಕೊಡ್ತೀವಿ. ಸರ್, ಅವರು ಮೊದಲು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಕೆಲಸ ಆದಮೇಲೆ ಅವ್ರು ಬಿಲ್ಗಳು ಆಗ್ತಾಯಿಲ್ಲ, ಅದ್ರ ಬಗ್ಗೆ ನೀವು ಏನು ಸ್ಟೆಪ್ ತಗೋತೀವಿ ಸರ್? ಕೆಲಸ ಇವಾಗ ಎಲ್ಲದಕ್ಕೂ ಗೌರ್ಮೆಂಟಿಗೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ MB ಬರೆದು ಬಿಲ್ ಪಾಸ್ ಮಾಡಿ ಫಂಡ್ ಸೆಕ್ಷನ್ವರೆಗೂ ಹೋಗಬೇಕು. ಆಗ ದುಡ್ಡು ತಾನಾಗೆ ಬರುತ್ತೆ. ಬಟ್ ಕೆಲವು ಟೆಕ್ನಿಕಲಿ ಪ್ರಾಬ್ಲಮ್ಸ್ ಇರುತ್ತೆ. ಅಂಥ ವಿಚಾರಗಳು ಬಂದಾಗ ಅದೆಲ್ಲದ್ರೂ ನಿಂತಾಗ ಅದಕ್ಕೆ ಏನು ಪರಿಹಾರ ಮಾಡಬೇಕು, ಏನು ಮಾಡಬೇಕು ಗುತ್ತಿಗೆದಾರ ಪರವಾಗಿ ನಾವು ನಿಂತ್ಕೊಂಡು ಅದೆಲ್ಲ ಸಪೋರ್ಟಿಂಗ್ ಆಗಿ ಕೆಲಸ ಮಾಡಿ ಕೊಡ್ತೀವಿ. ಸರ್, ನೀವು ಸ್ಟೇಟ್ ಲೀಡರ್ ಅಂದರೆ ಒಂದು ಕ್ವಶನು, ಈ ಗುತ್ತಿಗೆದಾರರ ಹತ್ರ 40% ಕಮಿಷನ್ ಕೇಳ್ತಾರೆ ಅಂತ ಒಂದು ಆರೋಪಗಳಿರುತ್ತೆ. ಅದ್ರ ಬಗ್ಗೆ ನೀವು ಹೇಳಿ ಸರ್. ಈಗ ಕಮಿಷನ್ ಕೇಳ್ತಾರೆ ಅಂದರೆ ಕೊಡುವಂಥವ್ರು ಯಾರು ಸರ್? ಫಸ್ಟ್ ಆಫ್ ಆಲ್ ಆ ಕೊಡುವಂಥವ್ರು ಫಸ್ಟ್ ನಿಂತರೆ ಕಮಿಷನ್ ಯಾವುದೂ ಕೊಡೋ ಅವಶ್ಯಕತೆ ಇಲ್ಲ. ಕೆಲಸ ಕರೆಕ್ಟಾಗಿ ಮಾಡಿದಾಗ ಮಾತ್ರನೇ ಅದು ಕಾರ್ಯರೂಪಕ್ಕೆ ಬರುತ್ತೆ. ಯಾಕಂದರೆ PW ಇರ್ಬೋದು, ಎಕ್ಸೆಟ್ರಾ ಡಿಪಾರ್ಟ್ಮೆಂಟ್ ಏನಿದೆ ನಮಗೆ ಗೊತ್ತಿಲ್ಲ. ನಮ್ಮ ವಿದ್ಯುತ್ ಕಂಬಗಳು, ವೈರು ಈ ಕಣ್ಮುಂದೆ ಕಾಣೋಂಥ ವಸ್ತುಗಳು, ಇದರಲ್ಲಿ ಕಮಿಷನ್ ಹೋಗನ್ನು ಕೊಡೋದಕ್ಕೆ ಸಾಧ್ಯನೇ ಆಗಲ್ಲ. ಇದಕ್ಕೆ ಮುಂಚೆ ಮಾಡಿದ್ದೀರಾ ಸರ್? ಈ ಥರ ಇದೆಲ್ಲ ಕ್ಲಿಯರ್ ಮಾಡಿದ್ದೀರಾ? ಇವಾಗ ಹೇಳ್ತಾ ಇದ್ದೀರಲ್ಲ, ಆ ಕುಂದುಕೊರತೆಗಳೆಲ್ಲ ಇದಕ್ಕೆ ಮುಂಚೆ ಇದು ಮಾಡಿದ್ದೀರಾ, ಸರಿ ಮಾಡಿದ್ದೀರಾ? ಈಗ ಮೊನ್ನೆ ಒಂದು ಪ್ಯಾಕೇಜ್ ಟೆಂಡರ್ ಕರೆದಿದ್ರು, ಜಿಲ್ಲೆ ವೈಸ್ ಕರೆದಿದ್ರು 100 ಕೋಟಿ ಆ ಥರದ್ದು. ಅದು SC STಗೆ ಏನು ಕೊಟ್ಟಿಲ್ಲ ಮೀಸಲಾತಿ. ಹಾಗೆಲ್ಲ ನಾವು ಹೋರಾಟ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಬರೋ ರೀತಿ ಮಾಡಿದ್ವಿ. ಅದು 1-2 ಸಬ್ ಡಿವಿಷನಲ್ಲಿ ಕೆಲಸ ಕೊಡ್ತಾ ಇದ್ದಾರೆ ಸರ್. ಆಮೇಲೆ ಕಮಿಷನ್ ಕೊಡೋದು ತಪ್ಪು, ತಗೊಳ್ಳೋದು ತಪ್ಪು ಅಂತ ಹೇಳಿದ್ದಾರೆ. ಬಟ್ ಅವ್ರು ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ಫೈಲೇ ಮೂವ್ ಆಗಲ್ಲ ಅಂತ ಒಂದು ಆರೋಪಗಳಿರುತ್ತೆ. ಅದ್ರ ಬಗ್ಗೆ ಏನಿರುತ್ತೆ ಸರ್? ಈಗ ಕೊಡೋದು ತಪ್ಪು ಅಲ್ಲ. ಸಂಬಂಧಪಟ್ಟ ಲೋಕಾಯುಕ್ತ ಇಲಾಖೆ ಇದೆ, ಕನ್ಸಲ್ಟ್ ಆಫೀಸಲ್ಲಿದ್ದಾವೆ, ಅವ್ರನ್ನ ಮೀಟ್ ಮಾಡಿ ಕೆಲಸಗಳು ಮಾಡಿಸ್ಕೋಬೋದು. ಅಥವಾ ನಮ್ಮ ಒಂದು ಗುತ್ತಿಗೆದಾರ ಸಂಘ ಕೊಟ್ಟಾಗ ಅಲ್ಲಿ ಏನು ತಪ್ಪು ನಡೆದಿದೆ, ನಮ್ಮ ಕಡೆ ತಪ್ಪು ನಡೆದಿದೆ, ಅವ್ರ ಕಡೆ ತಪ್ಪು ನಡೆದಿದೆಯಾ ನೋಡಿ ಸರಿ ಮಾಡಿ ನಾವು ಕೊಡ್ತೀವಿ. ಇವಾಗ ನೀವು ನಿಮ್ಮ ಕಾಂಟ್ರಾಕ್ಟ್ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಮ್ಮ ಕಾಂಟ್ರಾಕ್ಟ್ ಅವರು ಶುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಆದಷ್ಟು ಒಂದು ಒಳ್ಳೆ ಕೆಲಸಗಳು ಕೊಟ್ಟು ನಮ್ಮ ಕಡೆಯಿಂದ ಒಂದು ಒಳ್ಳೆ ಅನುಕೂಲ ಪಟ್ಟು ಪಬ್ಲಿಕ್ಕೂ ಕಡಿಮೆ ದರದಲ್ಲಿ ಸರ್ವಿಸ್ ಕೊಟ್ಟಾಗ ನಮ್ಮ ಕಾಂಟ್ರಾಕ್ಟ್ಲೆಲ್ಲನೂ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಇನ್ನಷ್ಟು ಅವ್ರಿಗೆ ಉತ್ತೇಜನ ಕೊಡಲಿ ಅಂತ ಆಫೀಸರ್ಸು ನಾವು ಕೇಳ್ಕೊಂತೀವಿ. ಬೇರೆ ಯಾರು ಮಾತ್ರ ಸರ್? KGF ಸಬ್ ಡಿವಿಷನ್ ಸುಮಾರು ವರ್ಷಗಳು ಲಾಂಗ್ ಇದೆಲ್ಲ ಸರ್ವಿಸ್ ಎಲ್ಲ ಇಲ್ಲೇ ಇರ್ತಾರೆ. ನಾವು ಹೋದರೆ ಏನು ಕೆಲಸ ನಡೀತಾ ಇಲ್ಲ. ಆಲ್ರೆಡಿ ನಾವು SC ಸಾಹೇಬ್ರಿಗೆ ಹೇಳಿದ್ದೀವಿ, ಸಾಹೇಬ್ರಿಗೆ ಹೇಳಿದ್ದೀವಿ. ಹೇಳ್ಬಿಟ್ಟು ಅವರು ಕೆಲಸ ನಮ್ಮದು ಕರೆಕ್ಟಾಗಿ ನಡೀತಾ ಇಲ್ಲ, ಯಾವ ಫೈಲು ಮೂವ್ ಆಗ್ತಾ ಇಲ್ಲ. ಇಲ್ಲಿರೋರು ಇಂಜಿನಿಯರ್ಗಳು ಬಂದು ಅದ್ರ ಬಗ್ಗೆ ಏನೋ ಇದು ರೆಸ್ಟ್ ತಗೊಳ್ತಾರೆ.
ಅದರಿಂದ ನಾವು SN/ST ಅಧ್ಯಕ್ಷಕ್ಕೆ ಸ್ಟೇಟ್ ಪ್ರೆಸಿಡೆಂಟ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು. ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಸುಮಾರು 1 ತಿಂಗಳು ನಾನು ಬರ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅವರು ಈಗ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಈಗ SC ಸಾಹೇಬ್ ಹತ್ರ ಒಂದು ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ. ಈಗ ಬಂದಿದ್ದಾರೆ. ಇಲ್ಲಿಂದ ನಾವು ಈ ಸಾಹೇಬ್ ಹತ್ರ ಹೋಗ್ಬಿಟ್ಟು ನಮ್ಮ ಕೆಲಸ ಇದೆ, ನಮ್ಮ ಸಾಹೇಬರು ಬಂದಿದ್ದಾರೆ SN/ST ಪ್ರೆಸಿಡೆಂಟ್, ಅವ್ರು ನಮ್ಗೆ ಮುಗಿಸ್ಕೊಡ್ತಾರೆ ಅಂತ ನಮ್ಮದು ಇದೆ. ಆರೋಪ ಮಾಡಿದ್ದಾರೆ. ಇಲ್ಲಿ ಸಿಚುವೇಶನ್ ಹೆಂಗಿದೆ, ಅವ್ರ ಕಾಂಟ್ರಾಕ್ಟ್ ಅವ್ರು ಏನನ್ನ ಅನುಭವಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವು ಸರ್ ಈಗ ಒಂದು ವರ್ಕ್ ಅಂದರೆ ಟೆಕ್ನಿಕಲಿ ನೂರಾರು ಸಮಸ್ಯೆಗಳು ಬರ್ತವೆ. ಒಂದು ಬಿಲ್ಸೆ ಇರ್ಬೋದು, ನಾನಾ ರೀತಿ ಆಫೀಸರ್ಸ್ಗೆ ಏನು ಬೇಕು ಮತ್ತು ಕಾನೂನುಬದ್ಧವಾಗಿ ಏನು ದಾಖಲಾತಿಗಳು ಕೊಡಬೇಕು ಅನ್ನೋದು ಒಂದು ಕಡತ ಮೇಲೆ ಒಂದು 10-15 ಸ್ಟೆಪ್ಪಲ್ಲಿ ಮೂವ್ ಆಗುತ್ತೆ. ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ನಿಂತಿದೆ, ಏನಾಗಿದೆ, ಆ ಕಡತವನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಯಾರಿಗೆ. ಸೊ ಈಗಾಗಲೇ SC ಸರ್ಗೆ ನಾವು ಮೀಟ್ ಮಾಡಿ ಕೇಳಿದಾಗ ಅವ್ರದ್ದೆಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ, ಬೇರೆ ಏನು ಟೆಕ್ನಿಕಲ್ ಇದೆಲ್ಲ ಸರ್ ಮಾಡಿಕೊಂಡು ಪೇಪರ್ಸ್ ತರಿಸ್ಕೊಂಡು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾಡಲಿಲ್ಲ ಅಂದರೆ ಪೆನಾಲ್ಟಿಗಳೆಲ್ಲ ಫಿಕ್ಸ್ ಮಾಡಿ ಹಾಕ್ತಾರೆ ಬೆಸ್ಕಾಮಲ್ಲಿ ಸಾಮಾನ್ಯ. ಸೊ ಪೆನಾಲ್ಟಿಗಳನ್ನೆಲ್ಲ ನೀವು ಡೆವಲಪ್ಮೆಂಟ್ ಮಾಡ್ಕೊಬೇಕು. ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಅಧಿಕಾರಿ ಮೂವ್ಮೆಂಟ್ ಮೀಟಿಂಗ್ ಅಂತ ಹೇಳಿರ್ತಾನೆ, ಒಂದು RTI ಮೀಟಿಂಗ್ ಹೋಗ್ತಾ ಇದ್ರಲ್ಲ, ಎಲ್ಲಿ ಹೋಗ್ತಾರೆ ಅಧಿಕಾರಿಗಳು ಕೇಳ್ರಿ. ಈಗ SC ಅವ್ರಿಗೂ ನಾವು ಕಾರಲ್ಲಿದ್ದ ಡಾಕ್ಯುಮೆಂಟ್ಸ್ SC ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಮೂವ್ಮೆಂಟ್ ಬುಕ್ ಸಮೇತ ಜೆರಾಕ್ಸ್ ತಗೊಬೇಕು. ನಾವು ಅವ್ರ ಅಧಿಕಾರಿಯಲ್ಲಿ ನೆಗ್ಲಿಜೆನ್ಸಿ ಮಾಡ್ತಾ ಇದಾರೆ ಅಂದ್ರೆ ತಗೊಬೇಕು. SC ಸರ್ ಏನ್ ಹೇಳಿದ್ರೆ ಮಧ್ಯಾಹ್ನದವರೆಗೂ ಕೆಲಸ ಮಾಡ್ತಾರೆ, ಆಮೇಲೆ ಫೀಲ್ಡ್ ಮೇಲೆ ಇರ್ತೀನಿ ಅಂತ ಹೇಳ್ತಾರೆ. ಸೊ ಪ್ರತಿದಿನ ಅವ್ರು ಅದೇ ಮೂವ್ಮೆಂಟಿಂಗ್ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ಬೇಕು ಅದ್ರ ಬಗ್ಗೆ ನೀವು ಸರ್ ರಿಸರ್ಚ್ ಸ್ಟಾರ್ಟ್ ಮಾಡ್ಬೇಕು. ಒಂದು RTI ತಗೊಬೇಕು ಡಾಕ್ಯುಮೆಂಟ್ಸ್. ಈಗ ಟಪಾಲ್ ಕೊಟ್ಬಿಟ್ಟು ನಿಮ್ದು 15 ದಿನಕ್ಕೆ ಏನಾದ್ರು ಕೆಲಸ ಡಿಲೇ ಆಗಿದೆ, ಅವ್ರದ್ದು 1 ಡೇ ಅಲ್ಲಿ ಆಗಿದೆ, ಅಲ್ಲಿಗೆ ನಿಮ್ಗೆ ಬೇಕು ಅಂತ ಡಿಲೇ ಮಾಡಿದ್ರೆ ಅಂದ್ರೆ ಸರ್ಕಾರ ದಾಖಲೆ ಸಿಕ್ಕೋಬೋದು. ಸೊ ನೀವು ಇನ್ಮೇಲೆ ಟಪಾಲ್ ಕೊಟ್ಟು ಅಲ್ಲ ಪ್ರೊಸೆಸಿಂಗ್ ನ ಮೂವ್ ಮಾಡಿದಾಗ ಈಸಿ ಆಗುತ್ತೆ. ಏನಂದ್ರೆ ಇವ್ರದ್ದು